ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಿವಾಸ ಯೋಜನೆಯಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನುವ ವಿಚಾರ ಈಗ ಕೇಳಿ ಬರ್ತಾ ಇದೆ. ಕೇವಲ ವಸತಿ ಇಲಾಖೆಯ ಯಾವುದು ಬಿ.ಆರ್. ಪಾಟೀಲ್ ಹೇಳಿರೋ ಒಂದು ಕಡೆ ಮಾತ್ರ ಅಲ್ಲ, ವಸತಿ ಇಲಾಖೆಯಲ್ಲಿ 5 ರೀತಿಯ ವಸತಿ ಯೋಜನೆಗಳು ಬರುತ್ತೆ. ಅದರಲ್ಲಿ ಒನ್ ಅಮಂಗ್ ದೆಮ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಯೋಜನೆ. ತಲಾ 40,000 ಪಡೆದಿದ್ದಾರಂತೆ ಗ್ರಾಮ ಪಂಚಾಯತ್ ಸದಸ್ಯರು ಫಲಾನುಭವಿಗಳಿಗೆ ಮನೆ ವಿತರಣೆ ಮಾಡೋದಕ್ಕೆ. 40,000 ರಾಂಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಕುಟುಂಬಸ್ಥರಿಂದ ವಸೂಲಿ ಮಾಡಿರೋ ಹಣ. ಗಣಿಹಾರ ತಾಂಡ, ರಾಂಪುರ ತಾಂಡ, ಬೆನಕವಟಗಿ, ಬಬಲೇಶ್ವರ ಗ್ರಾಮಗಳು ಅಲ್ಲಿನ ಫಲಾನುಭವಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ಒಂದು ಮನೆಗೆ 40,000 ರೂಪಾಯಿ ಕೊಟ್ಟಿದ್ದೀವಿ ನಾವು. ಪಿಂಟು ರಾಠೋಡ್, ಮೊಹಮ್ಮದ್ ಇಂಚಿಗೇರಿ ಅನ್ನೋರು ಮಾಡಿರೋ ಚಾಟ್ ಕೂಡ ಈಗ ವೈರಲ್ ಆಗಿದೆ. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಆಡಿಯೋ ಚಾಟ್ ಮಾಡಿದ್ದಾರೆ. ಜಾಲತಾಣದಲ್ಲಿ ವೈರಲ್ ಆಗಿದೆ. ಅದು ಗ್ರಾಮ ಪಂಚಾಯಿತಿ ಸದಸ್ಯ ಆಗಿರುವ ಪಿಂಟು ರಾಠೋಡ್ ಪತ್ನಿ ಮೊಹಮ್ಮದ್ ಇಂಚಿಗೇರಿ ತಂದೆ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರು. ಅದೇ ಗ್ರೂಪ್ನಲ್ಲಿ ಪಿಂಟು ಮತ್ತು ಮೊಹಮ್ಮದ್, ಒಬ್ರು ಗ್ರಾಮ ಪಂಚಾಯಿತಿ ಸದಸ್ಯರ ಪತಿ ಮತ್ತೊಬ್ರು ಗ್ರಾಮ ಪಂಚಾಯಿತಿ ಸದಸ್ಯರ ಮಗ, ಇಬ್ರು ಒಂದು ಆಡಿಯೋ ಚಾಟ್ ಮಾಡ್ತಾರೆ. ಇವರೇ ಇಬ್ರು ನೋಡಿ, ಪಿಂಟು ರಾಠೋಡ್ ಮತ್ತು ಮೊಹಮ್ಮದ್ ಇಂಚಿಗೇರಿ. ಆಡಿಯೋ ಚಾಟ್ ಈಗ ವೈರಲ್ ಆಗಿದೆ. ಮತ್ತು ಫಲಾನುಭವಿಗಳು ಹೇಳ್ತಾರೆ 40,000 ರೂಪಾಯಿ ಪರ್ ಹೌಸ್ ಒಬ್ಬೊಬ್ರು ಫಲಾನುಭವಿಯಿಂದ ಪಡ್ಕೊಂಡಿದ್ದಾರೆ ಅಂತ. ಪವರ್ ಟಿವಿಗೆ ಈ ಆಡಿಯೋ ಚಾಟ್ ಏನ್ ಮಾಡಿದ್ದಾರೆ ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯ ಆಗಿದೆ. ಏನ್ ಮಾತಾಡ್ತಾರೆ ಅವರು ಕೇಳಿಸ್ಕೊಳ್ಳಿ. ಹೇಳಿ, ನಿಮ್ ತಾಂಡದವ್ರೆ 40 ಕೊಡ್ಲಾಗತ್ತಾರ ನೋಡು. ಮತ್ ಹ್ಞೂ ಅಂದ್ರ 40 ಕೊಡು, ವಲ್ಲ ಅಂದ್ರ ಬಿಡು, ನಾನ್ 40 ಕೊಡ್ತೀನಿ ನೋಡು. ನಿಮ್ ತಾಂಡದಾಗ ಹಾಕ್ತೀನಿ. ಎಷ್ಟಪ್ಪ ಹಾಕ್ತೀನಿ ಅಂದ್ರ 21 ಮನಿ ಹಾಕ್ತೀನಿ ನೋಡು. 21 ಮನಿ ಅದಾವ ನನ್ನ ಹತ್ರ. ಕೊಡ್ತಿದ್ದೆ ಅಂದ್ರ 40,000 ಕೊಡು, ವಲ್ಲ ಅಂದ್ರ 40,000 ಅವ್ರು ತಗೊಳಕತ್ತಾರ, ಅವ್ರಿಗೆ ಹಾಕ್ತೀನಿ. ನಮ್ ಬೆನ್ಕೊಟ್ಟಿಗೆ ತಂದು ಹಾಕೋದಿಲ್ಲ. ಇಲ್ಲಿ ನಮ್ ತಾಂಡದ ಮಂದಿದ್ರ ಡಾಕ್ಯುಮೆಂಟ್ಸ್ ತಗೋಬಾರ್ದು, ನಾವು ಹಾಕ್ತಿವಿ. ಇಲ್ಲಿ ಯಾರೇ ಒಬ್ಬರು ಡಾಕ್ಯುಮೆಂಟ್ ತೊಗೊಂಡ್ರೆ ನಾವು ತೆಗಿಯವ್ರ ಅವ್ರದ್ದು. ಹೀಗೆ ಹುಷಾರ್ ಮಾಡ್ತೀವಿ. ಮತ್ತು ನೀವು ಯಾವ ಸಿಗ್ಲಿಕ್ಕಂದ್ರೆ ನಮಗೆ ಕೇಳೋದು, ನಾವು ನಿಮಗೆ ಕೊಡ್ತೀವಿ. ಇಟ್ರ ಮ್ಯಾಗ ಹುಷಾರಿ. ನಾಳೆ ಅಕಸ್ಮಾತ್ ಕೊಟ್ರೆ ಅವ್ರು ತೆಗಿಯವ್ರು. ನಾವು ಮನ್ಸಿಗೆ ಬಂದಾಗ ನೀನು ಊರಾಗೆ ಹಾಕು, ನಮ್ಮ ಊರಾಗ ಹಾಕೋದಿಲ್ಲ. ಅದ್ರ ಸಂಬಂಧ ಲೇಟ್ ಆಗಿತ್ತು. ಯಾಕೆ ನಾವು ಹಾಕೋದು ಬಿಟ್ಟು ನಿಮಗೆ ಕೊಟ್ಟು ನಾವೆಲ್ಲಿ ಹೋಗಮ್ಮು? ನಮ್ಮ ಊರ್ದು ಹಾಕೋದಿಲ್ಲ. ಮೊದಲು ಹೇಳಿ ನಿಮಗೆ, ನಿನಗೆ ಹಾಕಂಗಿದ್ರೆ ನನಗೆ ಮಾತಾಡ್ಬೇಕು, ನಾವು ಕೊಡ್ತೀವಿ. ನಿನಗೆ 40,000 ಸಿಗಲ್ಲ, ಮನಿನೂ ಸಿಗಲ್ಲ. ಅವು ಯಾರು ಯಾವ್ದು ಬೇಕಾದಾಗ ಕೊಡಲಕ್ಕ, ನಿನಗೆ ಯಾಕೆ ಬೇಕು ಅದೆಲ್ಲ? ಮನ್ಸಿಗೆ ಬಂದಿದ್ದು ಹಾಕ್ತೀನಿ. ನೀವು ಆಯ್ತು, ನೀನೇ ಕೊಡು ರೊಕ್ಕ. ನನಗೇನ್ ಮಾಡ್ತಾನ? 40,000 ಕೊಡು ರೊಕ್ಕ. ನಿನಗೆ ಮಾತಾಡಂತಂದ್ರ 40,000 ರೂಪಾಯಿ ಒಂದ್ ಮನಿ ಕೊಡು. ಈಗ ನಿಮ್ ಊರನ್ ತಾಂಡ್ಯದವ್ರು 40,000 ರೂಪಾಯಿ ಒಂದ್ ಹೇಳಕತ್ತಾರ ನನಗ. ಹೆಂಗ್ ಮಾಡ್ತೀಯ ಪಟ್ನ ಹೇಳು ಜಲ್ದಿ ಹೇಳಿ. 40,000 ರೂಪಾಯಿ ಪರ್ ಮನೆಗೆ ದುಡ್ಡು ಕೊಡು, ತಗೋ ಮನೆ ನನಗೆ ಕೊಡು, ಬೇರೆಯವ್ರು ಕೊಟ್ಟರೆ ಆಗಲ್ಲ ಅಂತ ಬಹಳ ಸ್ಪಷ್ಟವಾಗಿದ್ದು. ಬಿ.ಆರ್. ಅಂಬೇಡ್ಕರ್ ವಸತಿ ಯೋಜನೆ, ನಿವಾಸ ಯೋಜನೆ ಅಂತ ಕರೀತಾರೆ. SC STಗಳಿಗೆ ವಿಶೇಷವಾಗಿ ಈ ಯೋಜನೆಯಲ್ಲಿ ಮನೆ ಕೊಡಲಾಗುತ್ತೆ. ನಿವೇಶನ ರಹಿತರಿಗೆ, ಮನೆ ಇಲ್ದಿರೋರಿಗೆ. ಆ ಮನೆಗಳನ್ನು ಗ್ರಾಮ ಪಂಚಾಯತಿ ಸದಸ್ಯರ ಮಕ್ಕಳುಗಳು 40,000 ರೂಪಾಯಿಗೆ ಬಿಕ್ರಿ ಮಾಡ್ತಿದ್ದಾರೆ. ದುಡ್ಡು ತಗೊಂಡು ಮನೆ ಕೊಡ್ತಿದ್ದಾರೆ ಅಂತಂದ್ರೆ ಯಾವ ಯೋಜನೆ, ಯಾವ ಸರ್ಕಾರದ ಯೋಜನೆ ಯಾರಿಗೆ ಹೋಗಬೇಕು, ಅದು ಎಲ್ಲಿಗೆ ಹೋಗ್ತಾ ಇದೆ? ಮತ್ತಿದೆಲ್ಲ ಆದ್ಮೇಲೂ ಇಲ್ಲ ಭ್ರಷ್ಟಾಚಾರ ನಡೀತಿಲ್ಲ, ಕಾಂಗ್ರೆಸ್ ಸರ್ಕಾರ ಬಹಳ ಚೆನ್ನಾಗಿ ಆಡಳಿತ ಮಾಡ್ತಾ ಇದೆ ಅಂತ ಹೇಳುವ ನೈತಿಕತೆ ಬೇಕಲ್ವಾ? ಸುನಿಲ್ ಭಾಸ್ಕರ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, 40,000 ರೂಪಾಯಿ ಅದು ಬಿ.ಆರ್. ಅಂಬೇಡ್ಕರ್ ವಸತಿ ಯೋಜನೆ ಪ್ರಕಾರ SC STಗಳಿಗೆ ಹೋಗ್ಬೇಕಾಗಿರೋದು, ಈ ಸಮಾಜದ ಅತ್ಯಂತ ಕೊನೆ ವ್ಯಕ್ತಿಗೆ ತಲುಪಬೇಕಾಗಿರುವಂಥ ಯೋಜನೆಗೆ 40,000 ಕೊಟ್ಟು ತಗೋಬೇಕು ಅಂತಂದ್ರೆ ಯಾವ ಊರಿನ ನ್ಯಾಯ ಇದು ಅಂತ? ಖಂಡಿತವಾಗೂ ಪ್ರಣೋತ್, ಏನಂತಂದ್ರೆ ವಿಜಯಪುರ ಜಿಲ್ಲೆಯ ಸಿಂದಗಿ ಮತಕ್ಷೇತ್ರ ವ್ಯಾಪ್ತಿಯ ರಾಂಪುರ್ ಗ್ರಾಮ ಪಂಚಾಯತಿ ಅಲ್ಲಿ ನಡೆದಿರುವಂತ ವ್ಯವಹಾರ ಇದು. ಏನಂತಂದ್ರೆ ಈ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಾದಂತ ಅಂದ್ರೆ ಈ ಪಿಂಟು ರಾಠೋಡ್ ಕೂಡ ಸದಸ್ಯನಲ್ಲ, ಹಾಗೆ ಮೊಹಮ್ಮದ್ ಇಂಚಿಗೇರಿ ಕೂಡ ಸದಸ್ಯನಲ್ಲ. ಆದ್ರೆ ಇವರು ಆ ಗ್ರಾಮ ಪಂಚಾಯತಿಯ ಸದಸ್ಯರ ಹಾಗೂ ಅಲ್ಲಿನ ಸಿಬ್ಬಂದಿಗಳು ಇರಬೇಕಾದಂತ ಗ್ರೂಪ್ ಅಲ್ಲಿ ಇವರಿಬ್ರು ಚಾಟ್ ಮಾಡ್ತಾರೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ PDO ಇರ್ತಾರೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಇರ್ತಾರೆ. ಆ ಅಧಿಕೃತವಾದಂತ ಗ್ರೂಪ್ ಅಲ್ಲಿ ಇವರಿಬ್ರು ಚಾಟ್ ಮಾಡುವಂತದ್ದಂದ್ರೆ ನಾವು ಮನೆಗಳನ್ನ ತಂದಿದ್ದೀವಿ, ಒಂದು ಮನೆಗೆ 40,000 ಕೊಡಬೇಕು, ಕೊಟ್ರೆ ಮಾತ್ರ ನಾವು ಮನೆಗಳು ಹಾಕ್ತೀನಿ ಎಂಬ ಮಾತನ್ನು ಕೂಡ ಈ ಮೊಹಮ್ಮದ್ ಇಂಚಿಗೇರಿ ಎಂಬ ಹೇಳ್ತಾರೆ. ಅಂದ್ರೆ ಮೊಹಮ್ಮದ್ ಇಂಚಿಗೇರಿ ಅವರ ತಂದೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತದ್ದು. ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಏನು ಪಿಂಟು ರಾಠೋಡ್ ತನ್ನ ಪತ್ನಿ ಕೂಡ ಗ್ರಾಮ ಪಂಚಾಯತ್ ಸದಸ್ಯ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಏನಂತಾರೆ, ನೀನು ನಿಮ್ಮ ವ್ಯಾಪ್ತಿಯಲ್ಲಿ ಮಾತ್ರ ಮನೆಗಳನ್ನ ಹಾಕೋಬೇಕು, ನಮ್ಮ ತಾಂಡಾದಲ್ಲಿ ನೀನ್ ಬರಬಾರ್ದು, ಇಲ್ಲಿ ಜನರಿಗೆ ದುಡ್ಡು ಕೊಟ್ಟು ಮನೆಗಳನ್ನ ಹಾಕಬಾರ್ದು ಎಂಬ ಮಾತನ್ನು ಕೂಡ ಪಿಂಟು ರಾಠೋಡ್ ಹೇಳುವಂತದ್ದು. ಅಂದ್ರೆ ಈ ವಿಚಾರವಾಗಿ ಸಂಬಂಧಪಟ್ಟಂತ PDO ಆಗ್ಲಿ ಅಥವಾ ಬೇರೆಯವರೇ ಆಗ್ಲಿ ಇದಕ್ಕೆ ಯಾರೂ ಕೂಡ ಆಕ್ಷೇಪ ವ್ಯಕ್ತಪಡಿಸಲ್ಲ. ಆದ್ರೆ ಒಬ್ರು ಮಾತ್ರ ನಿಮ್ದು ಏನಾದ್ರು ಮಾತಾಡೋದಿದ್ರೆ ನೀವು ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ, ಅಧಿಕೃತ ಗ್ರೂಪ್ ಅಲ್ಲಿ ಯಾಕೆ ಮಾತಾಡ್ತೀರಾ ಎಂಬ ಮಾತನ್ನು ಕೂಡ ಹೇಳುವಂತದ್ದು. ಅಂದ್ರೆ ಇದರಲ್ಲಿ ನೋಡಿದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಬಂದಿರುವಂತಹ ಮನೆಗಳಲ್ಲಿ ಸುಮಾರು 40,000 ಹಣ ಕೊಟ್ರೆ ಮಾತ್ರ ಮನೆಗಳ ಶಾಂಕ್ಷನ್ ಆಗುತ್ತೆ. ಅಂದ್ರೆ ನಿಜವಾದ ಫಲಾನುಭವಿಗಳಿಗೆ ಇದು ತಲುಪ್ತಾ ಇಲ್ಲ. ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಮನೆಗಳು ಸಿಗತ್ತೆ ಎಂಬುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ. ಈ ವಿಚಾರವಾಗಿ ನಾವು ಪಂಚಾಯತಿ PDO ಕರೆ ಮಾಡಿದ್ರೆ ಆತನು ಕೂಡ ಫೋನ್ ರಿಸೀವ್ ಮಾಡಲ್ಲ. ಜೊತೆಗೆ ತಾಲೂಕು ಪಂಚಾಯತಿ EO ಆಗಿರುವಂತ ರಾಮು ಅವರು ಕೂಡ ಫೋನ್ ರಿಸೀವ್ ಮಾಡಲ್ಲ. ಅಂದ್ರೆ ಇವ್ರ ಮೇಲೆ ಯಾವುದೇ ರೀತಿಯಾದಂತ ಆಕ್ಷನ್ ಆಗಲ್ಲ.
ಯಾರು ದುಡ್ಡು ಕೊಡ್ತಾರೋ ಅಂತವ್ರಿಗೆ ಮನೆಗಳನ್ನ ಹಾಕಕ್ಕೆ ಮುಂದಾಗ್ತಾರೆ. ಜೊತೆಗೆ ಈ ಪಂಚಾಯಿತಿಯ ಸದಸ್ಯರು ಕೂಡ ಅಲ್ಲ ಇವ್ರು ಯಾಕೆ ಇದ್ರಲ್ಲಿ ಇಂಟರ್ಫಿಯರ್ ಆಗಬೇಕು ಎಂಬ ವಿಚಾರವಾಗಿ ಕೂಡ ಸಂಬಂಧಪಟ್ಟಂತವ್ರು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸುನಿಲ್ ಮಾತಾಡಿಸ್ತೀನಿ. ಮೊಹಮ್ಮದ್ ಇಂಚಿಗೇರಿ ಅವರೇ ಸ್ವತಃ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೊಹಮ್ಮದ್ ಇಂಚಿಗೇರಿ ಅವರೇ, ಈ ಯಾವುದೋ ಒಂದು ಗ್ರೂಪಲ್ಲಿ ತಾವಿದ್ದೀರಿ ಅಂತೆ, ಆ ಗ್ರೂಪಲ್ಲಿ ತಾವು ಹೆಂಗ್ ಬಂದ್ರಿ ಅನ್ನೋದು ಒಂದು ಪ್ರಶ್ನೆ ಇದೆ. ಆ ಗ್ರೂಪಲ್ಲಿ ತಾವಿದ್ದೀರಾ? ಒಂದು ಆಡಿಯೋ ವೈರಲ್ ಆಗಿದೆ, ಗೊತ್ತಿದೆ ತಮಗೆ? ಹೌದು ಸರ್, ಅದು 3 ತಿಂಗಳ ಹಿಂದ್ಗಡೆ ಫ್ರೆಂಡ್ಶಿಪ್ ಸರ್, ನಾವು ಕ್ಲೋಸ್ ಫ್ರೆಂಡ್. ಅಲ್ಲ, ಓಕೆ. ಈ ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತ್ ಸಿಇಒಗಳಿರೋದು, ಪಟ್ಟಣ ಪಂಚಾಯತ್ ಅಧಿಕಾರಿಗಳಿರೋ ಗ್ರೂಪ್ ಅಲ್ಲಿ ನೀವು ಹೆಂಗ್ ಪ್ರವೇಶ ಪಡೆದ್ರಿ ಅಂತ? ಅದು ಮಜಾಕ್ ಮಾಡಿದ್ದು ಒಂದು ಪರ್ಸನಲ್ ಗ್ರೂಪ್ ಇದೆ ಸರ್. ಅದು ಯಾವ ಮಜಾಕ್ ರೀ ಸರ? 40,000 ಮಜಾಕೇನ? ವೈಯಕ್ತಿಕ ನಮ್ ಫ್ರೆಂಡ್ ನಾನು ವೈಯಕ್ತಿಕ ಇದ್ದೀವಿ ಸರ್. ಅದು ವೈಯಕ್ತಿಕ ಇದ್ದು ನಮ್ಗೆ ಮೊನ್ನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೊಬ್ಬರಿದ್ದು, ಅವ್ರಿಗೆ ಇಳಿಸಿದ್ದು ಉದ್ದೇಶ ಇಟ್ಕೊಂಡು ನಮಗೆ ಈ ಟೈಪ್ ಒಂದು ಬ್ಲಾಕ್ ಮೇಲ್ ಮಾಡಿದ್ದಾರೆ ಸರ್. ಯಾರು ಬ್ಲಾಕ್ ಮೇಲ್ ಮಾಡಿ ಸಾಹೇಬ್ರೆ? ನಮಗೆ ಈಗ ಹಿಂದ್ಗಡೆ ಈ ಸದ್ ಹೊಸದಾಗಿ ಒಂದು ಪಂಚಾಯತಿ ಅಧ್ಯಕ್ಷ ಆದಾರಿ. ಹಾ, ಆಯ್ತು. ಈಗ ಮಜಾಕ್ ಏನ್ ಮಾಡಿದ್ ನೀವು? ಯಾವ ಮಜಾಕ್ ಮಾಡಿದ್ರಿ? ಅದಕ್ಕಿಂತ ಹಿಂದ್ಗಡೆ ಒಬ್ಬ ಅಧ್ಯಕ್ಷ ಇದ್ದಾರಿ. ಅವ್ರಿಗೆ ನಾವು ನಮ್ಗ ಆಲಾರ್ ಸಲುವಾಗಿ ನಾವು ಅವ್ರಿಗೆ ಇಳಿಸಿದೀವ್ರಿ, ವಿಶ್ವಾಸ ಮಂಡಳಿ ಮಾಡಿ. ಆ ಉದ್ದೇಶ ಇಟ್ಕೊಂಡು ನಮಗೆ ನಾವು ವೈಯಕ್ತಿಕ ಇದು 3 ತಿಂಗಳ ಹಿಂದ್ಗಡೆ ಮಾತಾಡಿದ್ದು ಪಿಂಟೂರ್. ಅಲ್ಲ, ಮಾತಾಡಿದ್ ನೀವೇನಾ? ಮೊಹಮ್ಮದ್ ಇಂಚಿಗೇರಿ ಅವ್ರು ಮಾತಾಡಿದ್ ನೀವೇನಾ? ನೀವು ಮತ್ತು ಪಿಂಟೂರ್ ಆಟೋಡೆ ಮಾತಾಡಿದ್ದ? ಹಾ, ಕರೆಕ್ಟ್. ನಾವು ವಾಯ್ಸ್ ನಿಮ್ದೇನಾ? ನಮ್ ಫ್ರೆಂಡ್. ಹಾ ಸರ, ವಾಯ್ಸ್ ನಿಮ್ದೇನಾ? ನಂದೇ ಸರ. ನಾವು 3 ತಿಂಗಳ ಹಿಂದ್ಗಡೆ ನಮ್ ಫ್ರೆಂಡ್ ನಾನು 3 ತಿಂಗಳಿಂದ ಇರ್ಲಿ. 40,000 ಅಂತಂದ್ರಲ್ಲ ಯಾವ್ದೋ ಮನೆಗೆ, ಏನಂತ ಅದು? 40,000 ಯಾವ್ದು ಅಂತ ಸರ ಮಜಾಕ್ ಮಾಡಿದ್ರ? ಯಾವ ಮಜಾಕ್ ರೀ ಸರ? ಯಾವ ಮಜಾಕ್ ಮಾಡಿದ್ರಿ? ಯಾರಿಗ್ ಮಜಾಕ್ ಮಾಡಕ್ ಹೊರಟಿದ್ರಿ? ನಿಮ್ ಗ್ರಾಮದ ಊರವ್ರಿಗೆ ಮಜಾಕ್ ಮಾಡ್ತಿದ್ದೀರೇನಾ? ಇಲ್ಲ ಸರ್, ಊರವ್ರ ಜೊತೆ ಅಲ್ಲ, ನಾನು ಫ್ರೆಂಡ್ ನಾನು ಮಾತಾಡಿದ್ದದು. ಅದೇ ಯಾವ 40,000 ಬಗ್ಗೆ ಮಾತಾಡ್ತೀರಿ? ನಿಮ್ಗೆ ಏನ್ ಹಕ್ಕ ಐತಿ? ನೀವೇನ್ ಗೌರ್ಮೆಂಟ್ ಎಂಪ್ಲಾಯಿನಾ ಅಥವಾ ಗೌರ್ಮೆಂಟ್ ನಿಮ್ಗ ಗ್ರಾಮ ಪಂಚಾಯತಿ ಸದಸ್ಯನಾ? ಏನ್ ನೀವು? ಸರ್, ನಾವು ವೈಯಕ್ತಿಕ ಪರ್ಸನಲ್ ವಿಷಯದ ಬಿ.ಆರ್. ಅಂಬೇಡ್ಕರ್ ವಸತಿ ಯೋಜನೆಗೆ ಸಂಬಂಧಪಟ್ಟಂತ ಮನೆಗಳನ್ನು ಕೊಡೋದು ಯಾವ್ದ್ರಿ ಪರ್ಸನಲ್? ತಾಂಡಗಳ ಬಗ್ಗೆ ಮಾತಾಡೋದು ಯಾವ್ದ್ರಿ ಪರ್ಸನಲ್? ನೀವು ಪಿಂಟೋ ಮಾತಾಡಿರೋದು ಯಾವ ಪರ್ಸನಲ್ ವಿಚಾರ? ಏನ್ ನೀವು ಮನೆ ವಿಚಾರ ಮಾತಾಡ್ಕೊಂಡಿದ್ದೀರೇನು? ಸರ್, 1 ಮಿನಿಟ್ ಕೇಳಿ. ಕೇಳಿ ಸರ್, ಮೊದಲು ಕೇಳಿ ಸರ್. ನಾವು ಪರ್ಸನಲ್ ನಂಬರ್ ದಿಂದ ಮಾತಾಡಿದ್ವಿ ಸರ್. ಅದು ನಮ್ಗೆ ಆಲಾದವ್ರ ಮೊಬೈಲ್ ತಗೊಂಡು ಅದು ಗ್ರೂಪಿಗೆ ಹಾಕಿದಾರೆ ಸರ್. ಆಗ್ಲಾದವ್ರ ಮೊಬೈಲ್ ಹೆಂಗ್ ಕೊಟ್ರಿ? ಹೆಂಗ್ ತಗೋತಾರೆ? ಹೆಂಗ್ ಗ್ರೂಪ್ ಹಾಕ್ತಾರೆ? ಫ್ರೆಂಡ್ ಅದಾರ ಸರ್, ಫ್ರೆಂಡ್ ಅದಾರ, ತಗೊಂಡಿದಾರೆ ಏನೋ ಫೋನ್ ಅಂತ ಹೇಳಿ. ನಿಮ್ ಫ್ರೆಂಡ್ಸ್ ಧೋಕಾ ಮಾಡಿದಾರ ಅಂತ ನೀವು ಹೇಳ್ತಿರೋದು? ನೀವೇನೋ ಮಾಡ್ಕೊಂಡಿದ್ರಿ, ನಂಬಿಕೆನಲ್ಲಿ ನಾವು ಮಾಡ್ಕೋತಾ ಇದ್ರಿ, ನಿಮ್ ಫ್ರೆಂಡ್ಸ್ ಬಂದ್ಬಿಟ್ಟು ನಾವು ಮಾತಾಡ್ತಿರೋದ್ನೆಲ್ಲ ಹೊರಗಡೆ ಹಾಕ್ಬಿಟ್ರು. ಈಗ ನಮ್ಮೇಲೆ ಏನು ಹಂಗಲ್ಲ ಸರ್, ಇದು ಮ್ಯಾಟ್ರೇ ಬೇರೆ ಸರ್. ಈಗ ನಿಮ್ ನಂಬರ್ ಇತ್ತಲ್ಲ, ಇಚ್ಚಿಗೇರಿ, ನಿಮ್ಮ ಮಾಮು ಇಚ್ಚಿಗೇರಿ ಅಂತ ಕರೀತಾರೆ ನಿಮ್ಗೆ? ಹೌದು ಸರ್. ಅಲ್ವಾ? ಪಿಂಟೂರ್ ಆಟೋಡ್ ಅಂತ ಮತ್ತೊಬ್ಬ ಇದಾನಲ್ವಾ? ಹೌದು ಸರ್. ಗ್ರಾಮ ಪಂಚಾಯತ್ ರಾಂಪುರ ಅಂತ ಒಂದು ಗ್ರೂಪ್ ಇದೆ ಅಲ್ವಾ? ನಮ್ ಪರ್ಸನಲ್ ಗ್ರೂಪ್ ನಲ್ಲಿ. ಯಾವ ಪರ್ಸನಲ್ ಗ್ರೂಪ್ ರೀ ಸರ್? ನಿಮ್ ಪರ್ಸನಲ್ ಗ್ರೂಪ್ ನಲ್ಲಿ ಪಿಡಿಒ ಹೆಂಗ್ ಬರ್ತಾರ್ರಿ ಸರ್? ವಿಡಿಯೋ ಇಲ್ಲ ಸರ್. ನಿಮ್ ಸಿಒ ಹೆಂಗ್ ಬರ್ತಾರ್ರಿ? ಗ್ರಾಮ ಪಂಚಾಯತ್ ಸಿಒ ಹೆಂಗ್ ಬರ್ತಾರೆ ಸರ್? ನಮ್ ಗ್ರೂಪ್ ನ ನಾವು ಮಾತಾಡಿದ್ದು ಅದಕ್ಕೆ ಹಾಕಿದಾರೆ ಸರ್. ಅಲ್ರಿ, ನೀವು ಗ್ರೂಪ್ ನಲ್ಲಿ ಏನ್ ಮಾತಾಡ್ಬೇಡ್ರಿ, ನೀವು ಕಾಲ್ನಾಗ ಮಾತಾಡ್ರಿ ಅಂತ ಹೇಳಿ 2 ಮೆಸೇಜ್ ಬರ್ತಾವ್, ನಿಜಾನಾ? ಅದೇ ಗ್ರೂಪ್ ನಾಗೆ ಅಂಬರೀಶ್ ಇದಾರೆ, ಬಸವರಾಜ್ ಇದಾರೆ. ಅದ್ರಲ್ಲಿ ಯಾರು ಅಂಬರೀಶ್, ಯಾರು ಬಸವರಾಜು? ಅವರಲ್ಲಿ ಏನು ಗೊತ್ತಿಲ್ಲ ಸರ್. ನಿಮ್ಗೆ ಗೊತ್ತಿಲ್ಲ? ನಿಮ್ ಗ್ರೂಪ್ ನಾಗ ಬಂದ್ಬಿಟ್ರೇನ? ನಿಮ್ ಫ್ರೆಂಡ್ಶಿಪ್ ಗ್ರೂಪ್ ನಾಗ ಅವರೆಲ್ಲ ಬಂದ್ಬಿಟ್ರ ಮಜಾಕ್ ಮಾಡಕ್ಕ? ಅಲ್ಲ, ನಿಮ್ ಮಜಾಕ್ ನೋಡಕ್ಕ? ಮಜಾಕ್ ನಿಮ್ಗೆ ಏನ್ರಿ ಅರ್ಹತೆ? ಏನ್ರಿ ನಿಮ್ಗೆ ಏನ್ರಿ ಹಕ್ಕು? ಈ 40,000 ಬಗ್ಗೆ, ಸರ್ಕಾರದ ಯೋಜನೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್? ಯಾರು ಲೈಸೆನ್ಸ್ ಕೊಟ್ಟಿದ್ ನಿಮ್ಗೆ? ನಿಮ್ ತಂದೆನಾ, ನಿಮ್ ಪತ್ನಿನ? ಯಾರು ಗ್ರಾಮ ಪಂಚಾಯತ್ ಸದಸ್ಯರು ಇರೋದು? ನಮ್ ತಂದೆಯವರು. ನಿಮ್ ತಂದೆಯವ್ರ ಆಡಳಿತ ಇಟ್ಕೊಂಡು ನೀವೇನು ಊರ್ ತುಂಬಾ ಹಾರಾಡಕತ್ತೀರೇನ? ಇಲ್ಲ ಸರ್, ಅವರೇ ನಮ್ಮ ಅಪ್ಪ ಸದಸ್ಯ ಇದಾರೆ, ನಾವು ಹೇಳಿದ್ದೆ ಕೆಲಸ ನಾವು ಮಾಡಿದ್ದೆ, ನಾವು ಕೊಟ್ಟವ್ರಿಗೆ ಮನೆ ಅಂತ. ಹಂಗ ಯಾರು ಅಂದ್ರು ಸರ್? ಅಲ್ಲ, ಮತ್ತೆ ಏನ್ರಿ ಮಾತಾಡ್ತಿರೋದು? 40,000 ಮನೆ ನಮ್ ತಾಂಡಕ್ ಬರಬೇಡ, ನಿಮ್ ತಾಂಡದ್ ನೀನ್ ನೋಡ್ಕ, ನಮ್ ತಾಂಡದ್ ನಾವು ನೋಡ್ಕೋತೀವಿ, 40,000 ಕೊಟ್ರೆ ಮಾತ್ರ ಮನೆ. ಏನ್ ಮಾತಾಡ್ತಿದ್ರಿ? ಯಾವ ಮಜಾಕ್ ಬಗ್ಗೆ ಮಾತಾಡ್ತಿದ್ರಿ? ಏನ್ ನಾವೆಲ್ಲ ಕಿವಿನ ಮೇಲೆ ಹೂ ಇಟ್ಕೊಂಡಿದೀವೇನ? ಅಲ್ಲ, ಏನ್ ಓಕೆ? ಏನ್ ಓಕೆ ಅಂತ? ಯಾವ ಓಕೆ? ಧೈರ್ಯ ಇಲ್ಲ, ಮಾತಾಡಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ, ಮಜಾಕ್ ಮಾಡಕ್ ಹೋದ್ರಂತೆ. ಮಜಾಕು ಗ್ರೂಪ್ನಾಗ ಮಜಾಕು. ಇವ್ರು ಮಾತಾಡಿರೋ ಆಡಿಯೋನ ಯಾರೋ ಗ್ರೂಪ್ನಾಗ ಹಾಕಿದ್ರಂತೆ. ಏನ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಾತಾಡ್ತಿದೀವ? ಕಣ್ಣು ಮುಂದೆ ಸಾಕ್ಷಿಗಳಿದೆ, ಕಣ್ಣು ಮುಂದೆ ಆಡಿಯೋಗಳಿದೆ. ಅದ್ರ 40,000 ಬಗ್ಗೆ ಮಾತಾಡಿದ್ದಾನೆ. ಇವ್ರ ಅಪ್ಪ ಏನೋ ಗ್ರಾಮ ಪಂಚಾಯತ್ ಸದಸ್ಯರು ಅನ್ನೋ ಕಾರಣಕ್ಕೆ ಊರು ತುಂಬಾ ಇವ್ರ ಮಕ್ಕಳದ ಕಾರ್ಬಾರು, ಅಪ್ಪಂದ ಅಧಿಕಾರ, ಮಕ್ಕಳದ್ದು ರಾಜಾರೋಷ, ರಾಜದರ್ಬಾರು. ಎಲ್ಲಿದ್ದೀವಿ ನಾವು? ಯಾವ ಕಾಲದಲ್ಲಿದ್ದೀವಿ? ಪ್ರಜಾಪ್ರಭುತ್ವ.
ಗ್ರಾಮ ಪಂಚಾಯತಿ ಸದಸ್ಯರ ಮಕ್ಕಳಿಗೆ, ಗ್ರಾಮ ಪಂಚಾಯತಿ ಸದಸ್ಯರ ಗಂಡಂದ್ರಿಗೆಲ್ಲ ಅಧಿಕಾರ ಕೈ ಕೊಟ್ರೆ ಹಿಂಗೆ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಗ್ರಾಮ ಪಂಚಾಯತ್ನವರು, ಗ್ರಾಮ ಪಂಚಾಯತ್ನ ಅಧಿಕಾರಿಗಳು, ಅದಕ್ಕೆ CEO ಅಂತಿದ್ರೆ ಅವರು, ಅಧ್ಯಕ್ಷರಂತಿದ್ರೆ ಅವರು, ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂತ ತಹಶೀಲ್ದಾರ್, ಇದಕ್ಕೆ ಸಂಬಂಧಪಟ್ಟಂತೆ ಯಾರು ತಪ್ಪಿತಸ್ಥರು, ಅವ್ರು ಏನು ಮಾಡಿದ್ದಾರೆ, ಏನು ಮಾತಾಡಿದ್ದಾರೆ ಅನ್ನೋದರ ಸಮಗ್ರ ತನಿಖೆ ಆಗಬೇಕು. ಅದನ್ನು ನಮ್ಮ ಪ್ರತಿನಿಧಿ ಸುನಿಲ್ ಫಾಲೋ ಅಪ್ ಮಾಡ್ತಾರೆ.